ಹಲೋ ಫ್ರೆಂಡ್ಸ್, ಕನ್ನಡ ಮಾಧ್ಯಮದ ಮಹಿಳೆ ಮತ್ತು ಮಕ್ಕಳಿಗಾಗಿ ನಾನು ಆರಂಭಿಸಿರುವ ಇಂಗ್ಲಿಷ್ ಸರಣಿ. ನಾನು ನನ್ನ ಮೊದಲನೇ ವಿಡಿಯೋದಲ್ಲಿ ಗಾದೆ ಮಾತು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದರೆ ಮೇಕ್ ಬೋತ್ ಎಂಡ್ಸ್ ಮೀಟ್ ಆರ್ ಸ್ಪೆಂಡ್ ವಿದಿನ್ ಲಿಮಿಟ್ಸ್ ಅನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನಾನು ಈಗ ನಿಮಗೆ ಇಂಗ್ಲೀಷ್ನಲ್ಲಿ ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಅನ್ನು ಹೇಳಿಕೊಡುತ್ತೇನೆ. ನೋಡಿ, ಇಂಪಾರ್ಟೆಂಟ್ ಪಾಯಿಂಟ್ಸ್. ಸಂಪನ್ಮೂಲಗಳು ಅಂದರೆ ರಿಸೋರ್ಸಸ್. ಅತಿವ್ಯಯ ಅಂದರೆ ಎಕ್ಸ್ಟ್ರಾ ವೆಗೆನ್ಸ್. ಮಿತವ್ಯಯ ಅಂದರೆ ಲಿಮಿಟೆಡ್ ಸ್ಪೆಂಡಿಂಗ್ ಆರ್ ಫಿಕ್ಸ್ಡ್ ಬಜೆಟ್. ವಿಚಾರಗಳು ಅಂದರೆ ಥಾಟ್ಸ್. ನೀರು ಅಂದರೆ ವಾಟರ್. ಗಾಳಿ ಅಂದರೆ ಏರ್. ಭೂಮಿ ಅಂದರೆ ಅರ್ತ್. ಕ್ರಿಮಿನಾಶಕಗಳು ಅಂದರೆ ಪೆಸ್ಟಿಸೈಡ್ಸ್. ಕಲಬೆರಕೆ ಹಾಲು ಅಂದರೆ ಅಡಲ್ಟರೇಟೆಡ್ ಮಿಲ್ಕ್. ಔಷಧಿಗಳು ಅಂದರೆ ಮೆಡಿಸಿನ್ಸ್. ವಿಲಾಸಪೂರಿತ ಅಂದರೆ ಲಕ್ಸುರಿಯಸ್. ರೋಗಗಳು ಅಂದರೆ ಡಿಸೀಸಸ್. ಗಿಡ ಮರಗಳು ಅಂದರೆ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್. ನಾವು ಮತ್ತು ಮುಂದಿನ ಜನಾಂಗ ಅಂದರೆ ವಿ ಆ್ಯಂಡ್ ಅವರ್ ಫ್ಯೂಚರ್ ಜನರೇಷನ್. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಈ ಪಾಯಿಂಟ್ಸನ್ನು ಬರೆದಿದ್ದೇನೆ. ನಾನು ಈಗ ಇದನ್ನು ವರ್ಡ್ ಬೈ ವರ್ಡ್, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಅತಿ ಆಸೆ ಮಾಡಿದರೆ ಗತಿಗೇಡು ಅಥವಾ ನಾವು ಜಾಸ್ತಿ ಖರ್ಚು ಮಾಡಿದರೆ ನಾವು ಸಂಕಟಕ್ಕೆ ಈಡು ಆಗುತ್ತೇವೆ ಎನ್ನುವುದು ಈ ಗಾದೆಯ ಸರಳ ಅರ್ಥ. ನೋಡಿ, ಇದು ಯಾವ ರೀತಿ ಟ್ರಾನ್ಸ್ಲೇಷನ್ ಮಾಡಿದ್ದೇನೆ ನಾನು. ಪ್ರೊವರ್ಬ್ಸ್ ಆರ್ ದ ಸೇಯಿಂಗ್ಸ್ ಆಫ್ ಕಾಮನ್ ಮ್ಯಾನ್. ಅಂದರೆ ಬಹುವಚನ ಎಷ್ಟಿದೆ ನೋಡಿ. ಪ್ರೊವರ್ಬ್ಸ್ ಗಾದೆಗಳು ಆರ್ ಇವೆ. ಏನು ಇದೆ? ದ ಸೇಯಿಂಗ್ಸ್ ಹೇಳಿಕೆಗಳಿವೆ. ಯಾರ ಹೇಳಿಕೆ? ಆಫ್ ಅಂದರೆ ಯಾರ ಹೇಳಿಕೆಗಳು. ಇದು ಇಲ್ಲಿ ಸಂಬಂಧವನ್ನು ಬೆಸೆಯುತ್ತಿದೆ. ಪ್ರೊವರ್ಬ್ಸ್ ಮತ್ತು ಕಾಮನ್ ಮ್ಯಾನ್ ನಡುವೆ ಇದು ಸಂಬಂಧವನ್ನು ಬೆಸೆಯುತ್ತಿದೆ. ಆಫ್ ಕಾಮನ್ ಮ್ಯಾನ್. ನೆಕ್ಸ್ಟ್ ನೋಡಿ, ಫುಲ್ ಸ್ಟಾಪ್. ದೇ ಕಮ್ ಫ್ರಮ್ ದೇರ್ ಲೈಫ್ ಎಕ್ಸ್ಪೀರಿಯನ್ಸಸ್. ಅಂದರೆ ದೇ ಅಂದರೆ ಅವು ಬರುತ್ತವೆ. ಎಲ್ಲಿಂದ ಬರುತ್ತವೆ? ಫ್ರಮ್ ದೇರ್. ಯಾರಿಂದ? ದೇರ್ ಲೈಫ್, ಅವರ ಜೀವನ ಅನುಭವದಿಂದ ಅವು ಬರುತ್ತವೆ ಅಥವಾ ಹುಟ್ಟಿವೆ ಎನ್ನುವುದನ್ನು ಈ ಲೈನ್ ಹೇಳುತ್ತವೆ. ಅವು ಅವರ ಜೀವನ ಅನುಭವದಿಂದ ಹುಟ್ಟಿವೆ. ನೋಡಿ, ನೆಕ್ಸ್ಟ್ ಲೈನ್ ನೋಡಿ. ದಿಸ್ ಪ್ರೊವರ್ಬ್ ಸೇಸ್ ದ್ಯಾಟ್ ವಿ ಹ್ಯಾವ್ ಟು ಥಿಂಕ್ ವೈಲ್ ಯೂಸಿಂಗ್ ಅವರ್ ರಿಸೋರ್ಸಸ್. ನೋಡಿ, ಈ ಗಾದೆಯು ಹೇಳುತ್ತದೆ. ಏನನ್ನು ಹೇಳುತ್ತದೆ? ವಿ ಹ್ಯಾವ್ ಟು ಥಿಂಕ್, ನಾವು ಯೋಚಿಸಬೇಕು. ಹ್ಯಾವ್ ಟು ನೋಡಿ, ಇದಕ್ಕೊಂದು ಕ್ರಿಯಾಪದದ ಕೆಲಸವನ್ನು ಮಾಡುತ್ತದೆ. ವಿ ಹ್ಯಾವ್ ಟು ಸಹಾಯಕ ಕ್ರಿಯಾಪದ ಕೂಡ ಅನ್ನಬಹುದು. ವಿ ಹ್ಯಾವ್ ಟು ಥಿಂಕ್ ವೈಲ್ ಯೂಸಿಂಗ್ ಅವರ್ ರಿಸೋರ್ಸಸ್. ವೈಲ್ ಅಂದರೆ ಯಾವಾಗ. ವೈಲ್ ಇದು ಸಮಯದ ಜೊತೆಗೆ ಉಪಯೋಗವಾಗುವಂಥ ಶಬ್ದವಾಗಿದೆ. ವೈಲ್ ಕಮಿಂಗ್, ವೈಲ್ ಗೋಯಿಂಗ್ ಅಂದರೆ ವೈಲ್ ಯೂಸಿಂಗ್ ಅಂದರೆ ಯಾವಾಗ ನಾವು ಉಪಯೋಗಿಸುತ್ತೇವೆಯೋ. ಯೂಸಿಂಗ್ ಅವರ್ ರಿಸೋರ್ಸಸ್. ರಿಸೋರ್ಸಸ್ ಅಂದರೆ ಸಂಪನ್ಮೂಲಗಳು. ನೋಡಿ, ಈ ಗಾದೆಯು ನಾವು ನಮ್ಮ ಸಂಪನ್ಮೂಲಗಳನ್ನು ಬಳಸುವಾಗ ಯೋಚಿಸಬೇಕು ಎಂದು ಹೇಳುತ್ತದೆ. ನೆಕ್ಸ್ಟ್ ನೋಡಿ, ಎಕ್ಸ್ಟ್ರಾ ವೆಗೆನ್ಸಾ ಆರ್ ಓವರ್ ಯೂಸ್ ಆಫ್ ಎನಿ ರಿಸೋರ್ಸಸ್ ಮೇಕ್ಸ್ ಇಟ್ಸ್ ಶಾರ್ಟೇಜ್ ಆ್ಯಂಡ್ ಕ್ರಿಯೇಟಿಂಗ್ ಪ್ರಾಬ್ಲಮ್. ಎಕ್ಸ್ಟ್ರಾ ವೆಗೆನ್ಸಾ ಅಂದರೆ ಅತಿಯಾದ ಖರ್ಚು ಅಥವಾ ಲ್ಯಾವಿಶ್ನೆಸ್ ಕೂಡ ಅನ್ನಬಹುದು. ಅತಿಯಾದ ಶೋಕಿಯಿಂದ. ಆರ್ ಓವರ್ ಯೂಸ್ ಅಂದರೆ ಅತಿಯಾದ ಬಳಕೆಯಿಂದ. ಆಫ್ ಯಾವುದರ ನೋಡಿ? ಎನಿ ರಿಸೋರ್ಸಸ್, ಯಾವುದೇ ಸಂಪನ್ಮೂಲವಿರಲಿ. ಮೇಕ್ಸ್ ಇಟ್ ಶಾರ್ಟೇಜ್ ಅಂದರೆ ಯಾವುದು? ಮೇಕ್ಸ್ ಇಟ್ ಶಾರ್ಟೇಜ್ ಅಂದರೆ ಅದನ್ನು ಕೊರತೆ ಉಂಟಾಗುವಂತೆ ಮಾಡುತ್ತದೆ. ಆ್ಯಂಡ್ ಮತ್ತು ಕ್ರಿಯೇಟಿಂಗ್ ಪ್ರಾಬ್ಲಮ್, ಸಂಕಟಗಳನ್ನು ಅದು ಸೃಷ್ಟಿಸುತ್ತದೆ. ಕ್ರಿಯೇಟ್ ಅಂದರೆ ಸೃಷ್ಟಿಸು, ಪ್ರಾಬ್ಲಮ್ ಅಂದರೆ ಸಂಕಟ. ಆ್ಯಂಡ್ ಕ್ರಿಯೇಟಿಂಗ್ ಪ್ರಾಬ್ಲಮ್ಸ್ ನೋಡಿ, ಈ ಥರ ಸಂಕಟಗಳನ್ನು ಸೃಷ್ಟಿಸುತ್ತದೆ ಎನ್ನುವುದು ಇದು ಹೇಳುತ್ತದೆ. ನೆಕ್ಸ್ಟ್ ನೋಡಿ, ಸ್ಪೆಂಡಿಂಗ್ ಮನಿ ವಿತೌಟ್ ಫ್ಯೂಚರ್ ಥಾಟ್ಸ್ ಮೇಕ್ಸ್ ದ ಪರ್ಸನ್ ಬ್ಯಾಂಕ್ರಪ್ಟ್. ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸ್ಪೆಂಡಿಂಗ್ ಮನಿ ನೋಡಿ, ಇದರಲ್ಲಿ ಮನಿ ಅಂದರೆ ಕೇವಲ ದುಡ್ಡಲ್ಲ. ಇದು ಯಾವುದೇ ರಿಸೋರ್ಸಸ್ ಇರಲಿ, ಗಾಳಿ ನೀರು ಇರಲಿ ಹಾಗೂ ಗಿಡ ಕಟ್ಟಿಗೆಗಳಿರಲಿ, ಇವುಗಳನ್ನು ಜಾಸ್ತಿ ನಾವು ಯೋಚಿಸದೆ ಉಪಯೋಗಿಸಿದರೆ ನಾವು ಏನಾಗುತ್ತೆ? ದಿವಾಳಿ ಆಗುತ್ತವೆ. ಈಗಾಗಲೇ ಎಲ್ಲ ಕಡೆ ನೀರು ಹೋಗಿ ನೀರಿನ ಎಲ್ಲ ರೀತಿಯ ಕಷ್ಟಗಳನ್ನು ನಾವು ಎದುರಿಸುತ್ತೇವೆ. ನೀರಿನ ದಿವಾಳಿ ಕೂಡ ಅನ್ನಬಹುದು. ಸೊ ಸ್ಪೆಂಡಿಂಗ್ ಮನಿ ಅಂದರೆ ಖರ್ಚು ಮಾಡುವುದರಿಂದ ಹಣವನ್ನು. ಸ್ಪೆಂಡ್ ಅಂದರೆ ಖರ್ಚು ಮಾಡುವುದು. ಸ್ಪೆಂಡಿಂಗ್ ಮನಿ ವಿದೌಟ್ ಫ್ಯೂಚರ್ ಥಾಟ್ಸ್ ಅಂದರೆ ವಿತೌಟ್ ಅಂದರೆ ಯೋಚಿಸದೆ. ಫ್ಯೂಚರ್ ಥಾಟ್ಸ್ ಅಂದರೆ ಮುಂದಿನದನ್ನು ಯೋಚಿಸದೆ. ವಿತೌಟ್ ಅಂದರೆ ಇಲ್ಲದೆ. ವಿತ್ ಅಂದರೆ ಇದ್ದು, ವಿತೌಟ್ ಅಂದರೆ ಇಲ್ಲದೆ. ವಿತೌಟ್ ಥಾಟ್ಸ್ ವಿಚಾರ ಮಾಡದೆ. ಮೇಕ್ಸ್ ಅಂದರೆ ಏನನ್ನು ಮಾಡುತ್ತದೆ? ದ ಪರ್ಸನ್ ಬ್ಯಾಂಕ್ರಪ್ಟ್ ಅಂದರೆ ಆ ಮನುಷ್ಯನನ್ನು ಬ್ಯಾಂಕ್ರಪ್ಟ್ ಅಂದರೆ ದಿವಾಳಿಯನ್ನಾಗಿ ಅದು ಮಾಡುತ್ತದೆ. ಹಣವನ್ನು ಯೋಚಿಸದೆ ಯೋಚಿಸದೆ ಖರ್ಚು ಮಾಡುವುದರಿಂದ ಮನುಷ್ಯನು ದಿವಾಳಿಯೇ ಆಗುತ್ತಾನೆ. ನೀವು ಮುಂದಿನದನ್ನು ಕೂಡ ಇಲ್ಲಿ ಬರೆಯಬಹುದು. ನೆಕ್ಸ್ಟ್ ನೋಡಿ, ವಿ ಆರ್ ಓವರ್ ಯೂಸಿಂಗ್ ಅವರ್ ನ್ಯಾಚುರಲ್ ರಿಸೋರ್ಸಸ್ ಫಾರ್ ಅವರ್ ಲಕ್ಸುರಿಯಸ್ ಲೈಫ್ ಸ್ಟೈಲ್.
ವಿ ಆರ್ ಯೂಸಿಂಗ್, ನಾವು ಉಪಯೋಗಿಸುತ್ತಿದ್ದೇವೆ. ವಿ ಆರ್, ಐ ಆಮ್ ಅಂದರೆ ಏಕವಚನ ಇಲ್ಲಿದ್ದು ಬಹುವಚನವಾಗಿದೆ. ವಿ ನೋಡಿ, ವಿ ಆರ್ ಓವರ್ ಯೂಸಿಂಗ್, ಜಾಸ್ತಿ ಏನು ಮಾಡುತ್ತಿದೆ, ಉಪಯೋಗಿಸುತ್ತಿದ್ದೇವೆ. ಅವರ್ ನ್ಯಾಚುರಲ್ ರಿಸೋರ್ಸಸ್, ನಮ್ಮ ಪ್ರಾಕೃತಿಕ ಸಂಪತ್ತುಗಳನ್ನು. ಫಾರ್, ಯಾತಕ್ಕಾಗಿ ಉಪಯೋಗಿಸುತ್ತದೆ, ಅವರ್ ನಮ್ಮ. ಲಕ್ಸುರಿಯಸ್ ಲೈಫ್ ಸ್ಟೈಲ್, ನಮ್ಮ ಲ್ಯಾವಿಶ್ನೆಸ್ ಅಥವಾ ನಮ್ಮ ಅಯ್ಯಾಶಿ ಜೀವನ ಶೈಲಿಗಾಗಿ ನಾವು ಅದನ್ನು ಬಳಸುತ್ತಿದ್ದೇವೆ. ನಾವು ನಮ್ಮ ವಿಲಾಸಿ ಜೀವನಕ್ಕಾಗಿ ಪ್ರಾಕೃತಿಕ ಸಂಪತ್ತುಗಳನ್ನು ಅತಿಯಾಗಿ ಬಳಸುತ್ತೇವೆ. ನೆಕ್ಸ್ಟ್ ನೋಡಿ, ಓವರ್ ಯೂಸ್ ಆಫ್ ವಾಟರ್ ಈಸ್ ಮೇಕಿಂಗ್ ಗ್ರೌಂಡ್ ವಾಟರ್ ಲೆವೆಲ್ ಲೆಸ್. ಓವರ್ ಯೂಸ್ ಅಂದರೆ ಅತಿಯಾದ, ಆಫ್ ಏನು, ವಾಟರ್ ಯೂಸ್ ನೀರಿನ ಬಳಕೆಯಿಂದ, ಇಸ್ ಮೇಕಿಂಗ್ ಏನನ್ನು ಮಾಡುತ್ತಿದೆ, ಗ್ರೌಂಡ್ ವಾಟರ್ ಲೆವೆಲ್ ಲೆಸ್ ಅಂದರೆ ನೀರಿನ ಅಂತರ್ಜಲ ಮಟ್ಟವು ಕೆಳಗೆ ಬರುತ್ತಿದೆ ಅಥವಾ ಕಡಿಮೆ ಆಗುತ್ತಿದೆ. ಇನ್ ಸಮ್ಮರ್ ವಿ ಸಿ ವಾಟರ್ ಶಾರ್ಟೇಜ್ ಎವ್ರಿವೇರ್. ನೋಡಿ, ಇನ್ ಸಮ್ಮರ್ ಅಂದರೆ ಬೇಸಿಗೆಯಲ್ಲಿ ವಿ ಸಿ ನಾವು ಏನನ್ನು ನೋಡುತ್ತೇವೆ, ವಾಟರ್ ಶಾರ್ಟೇಜ್ ಎವ್ರಿವೇರ್, ಈಗ ನೀರಿನ ಕೊರತೆಯನ್ನು ಎಲ್ಲ ಕಡೆ ನೋಡಬಹುದು. ನೆಕ್ಸ್ಟ್ ನೋಡಿ, ಎಕ್ಸೆಸಿವ್ ಯೂಸ್ ಆಫ್ ಆಟೋಮೊಬೈಲ್ಸ್ ಫಾರ್ ಟ್ರಾವೆಲಿಂಗ್. ನೋಡಿ, ಓಡಾಡಲು ಅತಿಯಾದ ವಾಹನಗಳ ಬಳಕೆ, ಎಕ್ಸೆಸ್ ಯೂಸ್ ಆಫ್ ಆಟೋಮೊಬೈಲ್ಸ್. ನೋಡಿ, ಎಲ್ಲರೂ ಟೂರಿಗೆ ಅಥವಾ ಎಲ್ಲ ಕಡೆ ಓಡಾಡುವುದು ಜಾಸ್ತಿ ಆಗಿದೆ, ಅತಿಯಾಗಿ. ಏರೋಪ್ಲೇನ್ಗಳಾಗಲಿ, ಟ್ರೈನ್ಗಳಾಗಲಿ, ಬಸ್ಸುಗಳು, ಕಾರು, ಗಾಡಿ ವಾಹನಗಳು, ಇತಿ ಪ್ರತಿಯೊಬ್ಬರು ಓಡಾಡುವುದರಿಂದ ಏನಾಗುತ್ತಿದೆ, ತುಂಬ ಹೊಗೆಯೂ ಬರುತ್ತಿದೆ. ಎಕ್ಸೆಸಿವ್ ಯೂಸ್ ಆಫ್ ಆಟೋಮೊಬೈಲ್ಸ್ ಅಂದರೆ ವಾಹನಗಳು, ಫಾರ್ ಟ್ರಾವೆಲಿಂಗ್ ಓಡಾಡೋದಕ್ಕೆ. ಗ್ಯಾಸಸ್ ಕಮಿಂಗ್ ಔಟ್ ಆಫ್ ಫ್ಯಾಕ್ಟರೀಸ್. ನೋಡಿ, ನಾವು ಬಹಳ ಸಾಮಾನುಗಳನ್ನು ತಯಾರು ಮಾಡುತ್ತಿದ್ದೇವೆ, ಅದು ಅನಿಲಗಳನ್ನು ಅದು ಹೊರಗೆ ಹಾಕುತ್ತದೆ. ಗ್ಯಾಸಸ್ ಕಮಿಂಗ್ ಔಟ್ ಆಫ್ ಫ್ಯಾಕ್ಟರೀಸ್, ಅನಿಲಗಳು ಹೊರಗೆ ಬರುವುದು. ಔಟ್ ಆಫ್ ಫ್ಯಾಕ್ಟರೀಸ್ ಅಂದರೆ ಫ್ಯಾಕ್ಟರಿಗಳಿಂದ ಹೊರಗೆ ಬರುವ ಅನಿಲಗಳು. ಮತ್ತು ಯೂಸ್ ಆಫ್ ಎಸಿಸ್ ಆ್ಯಂಡ್ ಫ್ರಿಡ್ಜಸ್ ಆರ್ ಕಾಸಿಂಗ್ ಏರ್ ಪೊಲ್ಯೂಷನ್. ಯೂಸ್ ಆಫ್ ನೋಡಿ, ಹವಾ ನಿಯಂತ್ರಣ, ಹವಾ ಕೂಲಿತ ಯಂತ್ರಗಳು ಹಾಗೂ ಫ್ರಿಡ್ಜ್ಗಳಿಂದ ಬರುವ ಆರ್ ಕಾಸಿಂಗ್ ಏರ್ ಪೊಲ್ಯೂಷನ್. ಇದರಿಂದ ಏನಾಗುತ್ತದೆ, ಹವಾಮಾನವು ಕಲುಷಿತಗೊಳ್ಳುತ್ತಿದೆ. ಏರ್ ಪೊಲ್ಯೂಷನ್ ಅಂದರೆ ಕಾಸಿಂಗ್ ಅಂದರೆ ಕಾರಣವನ್ನು ಉಂಟು ಮಾಡುತ್ತಿದೆ. ಯಾವುದರ ಕಾರಣ, ಇವೆಲ್ಲ ಉಪಯೋಗದಿಂದ ಗಾಳಿಯು ಕಲುಷಿತಗೊಳ್ಳುತ್ತಿದೆ ಎಂದು ಹೇಳುತ್ತದೆ. ನೆಕ್ಸ್ಟ್ ನೋಡಿ, ಗ್ರೀಡಿನೆಸ್ ಆಫ್ ಮ್ಯಾನ್ ಟು ಗೆಟ್ ಎಕ್ಸೆಸಿವ್ ಫುಡ್ ಪ್ರೊಡಕ್ಷನ್, ಹಿ ಈಸ್ ಯೂಸಿಂಗ್ ಫರ್ಟಿಲೈಸರ್ಸ್ ಆ್ಯಂಡ್ ಪ್ರಿಸರ್ವೇಟಿವ್ಸ್. ನೋಡಿ, ಗ್ರೀಡಿನೆಸ್ ಅಂದರೆ ಮನುಷ್ಯನಿಗೆ ಇನ್ನೂ ಕಡಿಮೆ ಸ್ಥಳದಲ್ಲಿ ಜಾಸ್ತಿಯನ್ನು ಬೆಳೆಯುವ ಅಥವಾ ಬೇಗನೆ ಹಣವನ್ನು ಗಳಿಸುವ ಧಾವಂತ ಎಲ್ಲರಲ್ಲಿಯೂ ಇದೆ. ಅದಕ್ಕಾಗಿ ಏನು ಮಾಡ್ತಾ ಇದ್ದಾರೆ, ಗ್ರೀಡಿನೆಸ್ ಅಂದರೆ ಅತಿ ಆಸೆ ಬುರುಕದಿಂದ, ಆಫ್ ಮ್ಯಾನ್ ಮನುಷ್ಯನ, ಟು ಗೆಟ್ ಎಕ್ಸೆಸಿವ್ ಫುಡ್ ಪ್ರೊಡಕ್ಷನ್ ಜಾಸ್ತಿ ನಾವು ಧಾನ್ಯಗಳನ್ನು ಅಥವಾ ಆಹಾರವನ್ನು ಬೆಳೆಯಲು. ಹಿ ಈಸ್ ಯೂಸಿಂಗ್ ಫರ್ಟಿಲೈಸರ್ಸ್ ಅಂದರೆ ಗೊಬ್ಬರಗಳನ್ನು, ರಾಸಾಯನಿಕ ರಸಗೊಬ್ಬರಗಳನ್ನು ಅಥವಾ ಬಳಸುತ್ತಿದ್ದಾನೆ. ಆ್ಯಂಡ್ ಪ್ರಿಸರ್ವೇಟಿವ್ಸ್ ಅಂದರೆ ನಾವು ಬೆಳೆದ ಆಹಾರವನ್ನು ಸಂರಕ್ಷಿಸಲು ನಾವು ಸಂರಕ್ಷಕಗಳನ್ನು ಬಳಸುತ್ತಿದ್ದೇವೆ. ಇಟ್ ಈಸ್ ಹಾರ್ಮಿಂಗ್ ಲ್ಯಾಂಡ್ ಆ್ಯಂಡ್ ಹಿಮ್ಸೆಲ್ಫ್. ನೋಡಿ, ನಾವು ಇಟ್ ಈಸ್ ಹಾರ್ಮಿಂಗ್ ಅದು ಏನನ್ನು ಮಾಡುತ್ತದೆ, ಅದನ್ನು ಕೆಡಕನ್ನು ಮಾಡುತ್ತದೆ. ಲ್ಯಾಂಡ್ ಭೂಮಿಯನ್ನು, ನೀರನ್ನು ಮತ್ತು ನಮ್ಮನ್ನು, ಹಿಮ್ಸೆಲ್ಫ್ ನಾವು ಮಾಡಿದ್ದು ನಾವು ಊಟ ತಿನ್ನಲೇಬೇಕು ಎನ್ನುವುದನ್ನು ಹೇಳಿದೆ. ನಾವು ರಾಸಾಯನಿಕಗಳನ್ನು ಹಾಕಿ ಬೆಳೆಸಿದರೆ ಅದನ್ನು ನಾವೇ ತಿನ್ನಬೇಕಾಗುತ್ತದೆ, ಹಾಗೂ ನಮ್ಮ ಮುಂದಿನ ಜನಾಂಗದವರಿಗೂ ನಾವು ಕೆಡಕನ್ನು ಮಾಡುತ್ತೇವೆ ಎನ್ನುವ ಮಾತನ್ನು ಈಗ ಅದೇ ಮಾತಿಗೆ ಬರುತ್ತದೆ. ನೆಕ್ಸ್ಟ್ ನೋಡಿ, ಅಡಲ್ಟರೇಷನ್ ಆಫ್ ಮಿಲ್ಕ್ ಆ್ಯಂಡ್ ಓವರ್ ಯೂಸ್ ಆಫ್ ಮೆಡಿಸಿನ್ಸ್ ಆರ್ ಡೇಂಜರಸ್. ನೋಡಿ, ಅಡಲ್ಟ್ರೇಷನ್ ಆಫ್ ಮಿಲ್ಕ್ ಅಂತಂದರೆ ಹಾಲಿನಲ್ಲಿ ತುಂಬ ಕಲಬೆರಕೆಯನ್ನು ಮಾಡುತ್ತಿದ್ದಾರೆ, ಹಾಗೂ ಪ್ರಾಣಿಗಳಿಗೆ ಇಂಜೆಕ್ಷನ್ಗಳನ್ನು ಕೊಟ್ಟು ಕೂಡ ತುಂಬ ಹಾಲನ್ನು ಉತ್ಪಾದಿಸುತ್ತಿದ್ದಾರೆ. ಆ್ಯಂಡ್ ಓವರ್ ಯೂಸ್ ಆಫ್ ಮೆಡಿಸಿನ್ಸ್ ಆರ್ ಡೇಂಜರಸ್. ಎಲ್ಲವನ್ನು ಪ್ರತಿಯೊಬ್ಬರು ಮೆಡಿಸಿನ್ಸ್ಗಳನ್ನು, ಔಷಧಿಗಳನ್ನು ಜಾಸ್ತಿ ತೆಗೆದುಕೊಳ್ಳುತ್ತಿದ್ದಾರೆ. ಇದರಿಂದ ತುಂಬ ಕೆಡಕು, ಡೇಂಜರ್ ಅಂತ ಆಗಿದೆ ಎನ್ನುವುದು ಈ ಲೈನ್ ಹೇಳುತ್ತದೆ. ನೆಕ್ಸ್ಟ್ ನೋಡಿ, ಫಾರ್ ಲಕ್ಸುರಿಯಸ್ ಲಿವಿಂಗ್ ವಿ ಆರ್ ಡಿಸ್ಟ್ರಾಯಿಂಗ್ ಫಾರೆಸ್ಟ್. ನೋಡಿ, ನಮಗೆ ಕಟ್ಟಿಗೆಗಳ ಹೊಸ ಸಾಮಾನುಗಳು ಬೇಕೆಂದು ನಾವು ಅರಣ್ಯಗಳನ್ನು ನಾಶವನ್ನು ಮಾಡುತ್ತಿದ್ದೇವೆ. ವಿ ಆರ್ ಫಾರ್ ಲಕ್ಸುರಿಯಸ್ ಲಿವಿಂಗ್ ಅಂದರೆ ಐಷಾರಾಮಿ ಜೀವನಕ್ಕಾಗಿ ಇರುವುದಕ್ಕಾಗಿ ವಿ ಆರ್ ಡಿಸ್ಟ್ರಾಯಿಂಗ್ ಫಾರೆಸ್ಟ್. ನಾವು ಅರಣ್ಯಗಳನ್ನು ನಾಶ ಮಾಡುತ್ತೇವೆ. ಡಿಸ್ಟ್ರಾಯ್ ಅಂದರೆ ನಾಶ ಮಾಡು, ಡಿಸ್ಟ್ರಾಯಿಂಗ್ ಮಾಡುತ್ತಲೇ ಇದ್ದೇವೆ ಎನ್ನುವುದನ್ನು ಹೇಳುತ್ತದೆ. ವಿ ಆರ್ ಪುಟ್ಟಿಂಗ್ ನೆಕ್ಸ್ಟ್ ಜನರೇಷನ್ ಇನ್ ಟ್ರಬಲ್. ನಾವು ವಿ ಆರ್ ಅಂದರೆ ನಾವು ಹಾಕುತ್ತಿದ್ದೇವೆ, ಪುಟ್ಟಿಂಗ್ ನೆಕ್ಸ್ಟ್ ಜನರೇಷನ್ ಮುಂದಿನ ಜನಾಂಗವನ್ನು, ಇನ್ ಟ್ರಬಲ್ ಕಷ್ಟದಲ್ಲಿ ಹಾಕುತ್ತಿದ್ದೇವೆ. ಲೆಟ್ ಅಸ್ ಥಿಂಕ್ ಬಿಫೋರ್ ಸ್ಪೆಂಡಿಂಗ್. ನೋಡಿ, ಬನ್ನಿ ನಾವೆಲ್ಲರೂ ಖರ್ಚು ಮಾಡುವ ಮೊದಲು ಯೋಚಿಸೋಣ. ಲೆಟ್ ಅಸ್ ಥಿಂಕ್ ಬಿಫೋರ್ ಸ್ಪೆಂಡಿಂಗ್. ನೋಡಿ, ಈ ರೀತಿ